ಹಾಯ್ ನಮಸ್ಕಾರ. ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ ನೋಡ್ರಿ. ಇಲ್ಲಿ ಹುಬ್ಳಿ ವ್ಲಾಗ್ ಮಾಡಕತ್ತೀನಿ. ನಾನು ದೊಡ್ಡ ಮಗಳ ಮನೆಯಾಗಿದ್ದೀನಿ. ಚಿಕ್ಕ ಮಗಳಿಗೆ ಒಂದು ಶಾರ್ಟ್ ತಾಳಿ ಸರ ಬೇಕಾಗಿತ್ತು. ಇವು 4 ಡಿಸೈನ್ ಅದಾವು, ರೆಡಿ ಇದ್ದವು. ಇದ್ರಾಗ ಥರ್ಡ್ ಒಂದು ಬಾಕ್ಸ್ ಡಿಸೈನ್ ತೊಗೊಂಡಿದ್ದೀನಿ, ಒಂದು ಕಾಲು ತೊಲಿದು. ನಿಮಗೆ ಯಾವ ಡಿಸೈನ್ ಇಷ್ಟ ಆಯಿತು ಕಮೆಂಟ್ನಾಗ ತಿಳಿಸ್ರಿ. ಮೊದಲು ಶಾರ್ಟ್ ಚೈನ್ ಇತ್ತು, ಅದು ಕಟ್ಟಾಗಿತ್ತು, ಹಿಂಗಾಗಿ ಹೊಸ ತೊಗೊಂಡ್ವಿ. ಬಾಕ್ಸ್ ಡಿಸೈನ್ ಇಲ್ಲ ಐತೆ ನೋಡಿರಿ, ಇದನ್ನು ತೊಗೊಂಡ್ವಿ. ಒಂದು ಕಾಲು ತೊಲೆ ಐತಿ. ನಮ್ಮೂರಾಗ ತೊಗೊಂಡ್ವಿ, ಇದನ್ನು ಚಿಕ್ಕೇರೂರಾಗ. ಈಗ ಹುಬ್ಳಿಗೆ ದೊಡ್ಡ ಮಗಳ ಮನೆಗೆ ಬಂದಿದ್ದೀನಿ, ಇಲ್ಲೇ ವ್ಲಾಗ್ ಮಾಡಕತ್ತೀನಿ ನೋಡಿರಿ. ದೊಡ್ಡ ಮಗಳ ಮಗಗೆ ಸ್ಕೂಟಿ ತೊಗೋಬೇಕಾಗಿತ್ತು. ಈಗ ಆಲ್ರೆಡಿ ಒಂದು ಸ್ಕೂಟಿ ಐತಿ ಮನೆಯೊಳಗೆ, ಇನ್ನೊಂದು ಬೇಕಾಗಿತ್ತು ಅವನಿಗೆ. ತೊಗೊಂಡಿವಿ ನೋಡಿರಿ ಪೆಟ್ರೋಲಿಂದು. ಒಂದು ಎಲೆಕ್ಟ್ರಿಕ್ ಇತ್ತು. ಫಸ್ಟು ಖರೀದಿ ಮಾಡಕ್ಕೆ ಬಂದೀವಿ ಎಲ್ಲರೂ ಇಲ್ಲಿ ಶೋರೂಮಿಗೆ ಹುಬ್ಳಿಯೊಳಗೆ. ಅವನು ಮೆಡಿಕಲ್ ಸೀಟಿಗೆ ಕೋಚಿಂಗ್ ಹೋಗ್ತಾನೆ. ಕ್ಲಾಸ್ ದೂರ ಇತ್ತು, ಹಿಂಗಾಗಿ ಅವನಿಗೆ ಬೇಕಾಗಿತ್ತು. ಒಂದು ಸ್ಕೂಟಿ ಇದ್ದದ್ದು ಮಗಳಿಗೆ ಶಾಪ್ ಐತಿ, ಬಟ್ಟೆ ಶಾಪು, ಆಕಿಗೆ ಬೇಕು. ಹಿಂಗಾಗಿ ಇವನಿಗೆ ಖರೀದಿ ಮಾಡಕ್ಕೆ ಬಂದೇವು ನೋಡಿರಿ ದೀಪಕ್. ನೋಡಿರಿ ಚೆನ್ನಾಗೈತಿ ಈ ಸ್ಕೂಟಿ. ನೋಡ್ರಿ ಆ್ಯಕ್ಟಿವಾ ಜುಪಿಟರ್ ಅಂತದು 110. ಇದಕ್ಕೆ ಕಲರ್ ಗಿಲರ್ ಸೂಪರ್ ಆಗೈತಿ. ಅವನಿಗೆ ಇಷ್ಟ ಬಂದೈತಿ ಕೊಡಿಸಿದ್ರು. ಇದೆಲ್ಲ ಖರೀದಿದ ಮುಗದಿಂದ ಒಂದೆರಡು ಫೋಟೋ ತಗೊಂಡಿವಿ. ಆ ಫೋಟೋನ ನಿಮ್ಗೆ ಹಾಕ್ತೀನಿ. ನೋಡ್ರಿ ಎಲ್ಲರೂ ಇದ್ವಿ. ನಮ್ಮ ಮಗ, ಅಣ್ಣನ ಮಗ, ದೊಡ್ಡ ಮಗಳು, ಮೊಮ್ಮಕ್ಕಳಿಬ್ಬರು, ಅಳಿಯಂದರು, ನಾವು ಸೆಲ್ಫಿ ತಗೊಂಡದ್ದು. ನನ್ನ ಮಗ ಸೆಲ್ಫಿ ತಗೊಂಡು ಹಾಕೀನಿ ಒಂದೆರಡು. ಇದೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ದೊಡ್ಡ ಮಗಳದು ಬಟ್ಟೆ ಶಾಪ್ ಐತಿ. ಲೇಡೀಸ್ ಐಟಮ್ಸು ಪ್ರತಿಯೊಂದು ಸಿಗ್ತಾವು. ಸಾರಿ ಆಯ್ತು, ಚೂಡಿ ಆಯ್ತು, ಕ್ವಾಡ್ ಸೆಟ್ ಆಯ್ತು, ಆಮೇಲೆ ನೈಟಿ ಆಯ್ತು, 3 ಪೀಸ್ ಸೆಟ್ಟು, 2 ಪೀಸ್ ಸೆಟ್ಟು, ಟಾಪ್ಸು, ಪ್ಯಾಂಟು, ಲೆಗಿನ್ಸು ಪ್ರತಿಯೊಂದು ಸಿಗ್ತಾವು. ಸಾರಿನೂ ಕೂಡ. ಈಗ ಒಂದಿಷ್ಟು ಸಾರಿಗಳನ್ನು ತೋರಿಸ್ತೇನೆ ನಾನು ನಿಮಗೆ. ಅಂದ್ರೆ ನಾ ಶಾಪಿಗೆ ಹೋಗಿದ್ದೆ, ಒಂದಿಷ್ಟು ಸಾರಿಗಳನ್ನು ಆಯ್ಕೆ ಮಾಡಿಕೊಂಡೆ. ಯಾವುವು ಅಂತ ಮುಂದಿನ ವಿಡಿಯೋದಾಗ ತೋರಿಸ್ತೇನೆ, ಯಾವ ತೊಗೊಂಡೆ ಅಂಥೇಳಿ. ಬಹಳ ಚೆನ್ನಾಗಿರ್ತಾವು, ರೀಸ್ನೇಬಲ್ ರೇಟು, ಸುಪೀರಿಯರು, ಪ್ರೀಮಿಯಮ್ ಕ್ವಾಲಿಟಿ. ನಿಮಗೇನಾದರೂ ಬೇಕಾದ್ರೆ ನಾನು ಮುಂದಿನ ವಿಡಿಯೋದಾಗ ವಾಟ್ಸಪ್ ನಂಬರ್ ಹಾಕ್ತೀನಿ, ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಹುಬ್ಳಿ ಒಳಗಿರೋದು ಶಾಪು, ಶಾಂತಿನಗರದಾಗ. ನಾನು ಮುಂದಿನ ವಿಡಿಯೋದಾಗ ಹಾಕ್ತೇನೆ ನೋಡಿರಿ. ಮನೆಗೆ ಬಂದಿಂದ ಮಾರನೇ ದಿವಸನೇ ಒಂದು ಬರ್ತ್ಡೇ ಪಾರ್ಟಿ ಇತ್ತು. ಬರ್ತ್ಡೇ ಹೋಗಿದ್ವಿ, ಪಾಪನ ಬರ್ತ್ಡೇ ಇತ್ತು, ಹೋಗಿದ್ವಿ. ಇದು ಅಪಾರ್ಟ್ಮೆಂಟ್ನೊಳಗಿರೋದು. ಇವರು ಕೆಳಗೆ ಹಾಲ್ನಾಗನ, ಅಪಾರ್ಟ್ಮೆಂಟ್ನೊಳಗನ ಕೆಳಗೆ ಹಾಲ್ನಾಗಿತ್ತು ಬರ್ತ್ಡೇ ಫಂಕ್ಷನ್ನು. ಹೋಗಿದ್ವಿ ನಾನು, ಮಗಳು, ಸಣ್ಣ ಮೊಮ್ಮಗ ಹೋಗಿದ್ವಿ. ಅಲ್ಲಿ ಸೆಲೆಬ್ರೇಷನ್ ಚೆನ್ನಾಗಿ ಮಾಡಿದರು. 1 ವರ್ಷದ ಪಾಪುನ ಬರ್ತಡೇ. ಡೆಕೋರೇಷನ್ ತುಂಬ ಚೆನ್ನಾಗಿತ್ತು.
ಅಂತೂ ಸೂಪರಾಗಿತ್ತು. ಫಂಕ್ಷನ್ನು ಭಾಳ ಚೆನ್ನಾಗಿತ್ತು. ಫುಲ್ ಜನ ಬಂದಿದ್ದರು, ಸಾಕಷ್ಟು. ನೋಡಿ ದೀಪ ಇಲ್ಲೆಲ್ಲ ರೆಕಾರ್ಡ್ ಹಾಕಿದ್ರು. ಸಣ್ಣ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನೂ ಟೈಮ್ ಇತ್ತಲ್ಲ, ಇವೆಲ್ಲ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ವು, ರೆಕಾರ್ಡ್ ಹಾಕಿದ್ರು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಕ್ಲಾಪ್ಸ್ ಹಾಕೋದು ನೋಡಿ, ತಾನು ಕ್ಲಾಪ್ಸ್ ಹಾಕ್ತಿತ್ತು. ಚೆನ್ನಾಗಾಯಿತು ಬರ್ತ್ಡೇ. ಸ್ಟಾರ್ಟಿಂಗು 7 ಗಂಟೆಗೆ ಸ್ನ್ಯಾಕ್ಸ್ ಕೊಟ್ಟರು. ಆನಂತರ 9 ಗಂಟೆಗೆ 8:30 ನಾರ್ತ್ ಇಂಡಿಯನ್ ಡಿಶ್ ಊಟಕ್ಕೆ ಇಟ್ಟಿದ್ರು. ಸೂಪರಾಗಿತ್ತು. ಫಂಕ್ಷನ್ ಚೆನ್ನಾಗಾಯಿತು. ಗಂಡ ಹೆಂಡತಿ ಮಗು ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಾರ ನೋಡ್ರಿ. ಎಲ್ಲರೂ ಕ್ಲಾಪ್ಸ್ ಹಾಕೋದು ನೋಡಿ, ಅದು ಕ್ಲಾಪ್ಸ್ ಹಾಕ್ತದೆ ನೋಡ್ರಿ ಪಾಪು. ಈಗ ನೋಡ್ರಿ ನಮ್ಮ ಮಗಳ ಶಾಪ್ ಐತೆ ಅನ್ನಲ್ಲ, ಆ ವಿಡಿಯೋ ಹಾಕೇನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರೀತಿ ಫ್ಯಾಷನ್. ಈಗ ನಾನು ತೋರಿಸ್ತಾ ಇರೋದು ಎಕ್ಸೆಲ್ ಸೈಜು. ಎಮ್ ಸೈಜು ನೋಡಿದ್ರಿ, ಈಗ ಎಕ್ಸೆಲ್ ಸೈಜ್ನಾಗ ಆಫರ್ನಾಗ ಕೊಡ್ತಾ ಇರೋದು. ಇವೆಲ್ಲ 650 ಇರೋದು, ನಾನು ಈಗ ಕಡಿಮೆ ಪ್ರೈಸಿಗೆ ಕೊಡ್ತಾ ಇದ್ದೀನಿ. ಓನ್ಲಿ 490. ಕೆಲವೊಂದು ನಿಮ್ಗೆ ವರ್ಕಿನೂ ಬೇರೆ ಅದಾವು, 550 ಅದಾವು. ತೋರಿಸ್ತೇನೆ ನಿಮ್ಗೆ. ಯಾವುದು ಬೇಕು ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ರಿ. ಈಗ ನಾನು ತೋರಿಸ್ತಾ ಇರೋದು ಎಕ್ಸೆಲ್ ಸೈಜು. ಇಷ್ಟೊಂದು ಬಿಟ್ಟು ಬರ್ತೈತಿ, ಬ್ರ್ಯಾಂಡೆಡ್ ಸೈಜ್ ಆಗಿರ್ತೈತಿ ಇದು, ನೋಡ್ಬೋದು. ಮತ್ತು ಪ್ಯಾಂಟ್ ಕೂಡ ನಿಮ್ಗೆ ಇಲಾಸ್ಟಿಕ್ ತುಂಬಾ ಚೆನ್ನಾಗೈತಿ, ವಿತ್ ಪಾಕೆಟ್ ಕೂಡ ಐತಿ ಅಂತಾನೆ ಹೇಳ್ಬೋದು. ಇದೊಂದು ಐತಿ. ಸ್ಕ್ರೀನ್ ಶಾಟ್ ತೆಗೆದು ಕಳಿಸ್ರಿ ದಯವಿಟ್ಟು. ಕ್ಯಾಶ್ ಆನ್ ಡೆಲಿವರಿ ನೀವು ಪೇಮೆಂಟ್ ಮಾಡಿದ್ರೆ ನಾವು ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿದ್ರೆ ನಾವು ಅಡ್ರೆಸ್ ಕಳಿಸಿದ್ರೆ ಕಳಿಸ್ತೀವಿ, ಕೊರಿಯರ್ ಮಾಡಿ. ಯಾವುದೋ ಆಗಲಿ, ನೀವು ಹಳ್ಳಿ ಒಳಗಿದ್ರು ಕೂಡ ನಮ್ಮ ಪೋಸ್ಟ್ ನಾವು ಕೊರಿಯರ್ ಮಾಡ್ತೀವಿ.
ತುಂಬಾ ಚೆನ್ನಾಗಿದಾವು. ಬೇಗ ಬೇಗ ಬುಕಿಂಗ್ ಮಾಡ್ಕೊಡ್ರಿ. ಇದು ನೋಡ್ರಿ ನಾನು ಹೇಳಿದ್ದು ವರ್ಕಿಂದು ತುಂಬಾ ಇದು ಜಾಸ್ತಿ ಐತಿ. 699 ಇತ್ತಿದ್ದು, ಈಗ ನಾನು ಕೊಡ್ತಾ ಇರೋದು ಓನ್ಲಿ 550 ರುಪೀಸಿಗೆ. ಬೇಗ ಬುಕಿಂಗ್ ಮಾಡ್ಕೊಂಡ್ರೆ ಮಾತ್ರ ಸಿಗ್ತೈತಿ. ಬಟ್ಟೆ ಕೂಡ ತುಂಬಾ ಸ್ಮೂತ್ ಐತಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗೈತಿ ಕ್ವಾಲಿಟಿ ವೈಸು. ನಿಮ್ಗೆ ಇಲಾಸ್ಟಿಕ್ಕು ಬರುತ್ತಾ, ಮತ್ತೆ ಈ ತರ ಟೈ ಕೂಡ ಐತಿ ಅಂತಾನೆ ಹೇಳ್ಬೋದು. ಎಕ್ಸೆಲ್ ಸೈಜ್ನಾಗ ಇಷ್ಟೊಂದು ವಿಡ್ತ್ ಬರ್ತೈತಿ. ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಇದು ಕೂಡ ನಿಮ್ಗೆ ಡಬಲ್ ಎಕ್ಸೆಲ್ ನವರು ನೀವು ತಗೋಬಹುದು. ನಾ ಹೇಳಿದ್ನೆಲ್ಲ ಆಗಲ್ಲ ಹೋದ ವಿಡಿಯೋದಾಗ. ಆನ್ವ್ಯೂ ಬ್ರ್ಯಾಂಡು ತುಂಬಾ ದೊಡ್ಡದಾಗಿ ಬರ್ತೈತಿ. ಈ ಡಬಲ್ ಎಕ್ಸೆಲ್ ಸೈಜ್ ಅಂತಾನೆ ಹೇಳ್ಬೋದು. ಇದು ಎಕ್ಸೆಲ್ ಆದ್ರೂ ಡಬಲ್ ಎಕ್ಸೆಲ್ ಸೈಜ್ನ ಒಂದೊಂದು ಬ್ರ್ಯಾಂಡ್ ನಿಮ್ಗೆ ದೊಡ್ಡ ಸೈಜ್ ಬರ್ತಾವು. ಹಿಂಗಾಗಿ ನೆಕ್ಸ್ಟ್ ನಾನು ಇದನ್ನು ಕೂಡ ನಾನು ಜಾಸ್ತಿ ಇರೋಂಥದ್ದು ಈಗ 550 ಕೊಡ್ತಾ ಇದೀನಿ. ಓನ್ಲಿ 550 ರುಪೀಸು. ವರ್ಕ್ ಐತಿ, ತುಂಬಾ ಚೆನ್ನಾಗೈತಿ. ಇದು ಕೂಡ ಬಟ್ಟೆ ಕೂಡ ತುಂಬಾ ಸ್ಮೂತ್ ಐತಿ. ಟೈ ವಿತ್ ಮತ್ತೆ ಇಲಾಸ್ಟಿಕ್ ಕೂಡ ಐತಿ. ಶಾಪಿಂಗ್ ಬೇಕಾದ್ರೆ ನೀವು ಬಂದು ವಿಸಿಟ್ ಮಾಡ್ಬೋದು. ಇಷ್ಟೊಂದು ಅದಾವು ಕಲೆಕ್ಷನ್, ತುಂಬಾ ಚೆನ್ನಾಗಿದಾವೆ ಅಂತಾನೆ ಹೇಳ್ಬೋದು. ಇದು ಕೂಡ ನಿಮ್ಗೆ ಆನ್ಯೂ ಬ್ರ್ಯಾಂಡು ಡಬಲ್ ಎಕ್ಸೆಲ್ ಕೂಡ ನೀವು ತಗೋಬಹುದು. ಇದು ಅಷ್ಟೊಂದು ವಿಡ್ತ್ ಐತಿ ನೋಡ್ಬೋದು. ಪ್ಯಾಂಟ್ ಕೂಡ ತುಂಬಾ ವಿಡ್ತ್ ಆಗೈತಿ. ಆನ್ಯೂ ಬ್ರ್ಯಾಂಡ್ ಮಾತ್ರ ನಿಮ್ಗೆ ಎಕ್ಸೆಲ್ ಸೈಜು ಡಬಲ್ ಎಕ್ಸೆಲ್ ಸೈಜ್ನಾಗ ಬರ್ತೈತಿ ಅಂತಾನೆ ಹೇಳ್ಬೋದು. ಇದು ವಿವಾ ಬ್ರ್ಯಾಂಡು. ಇದು ನಿಮ್ಗೆ ಕರೆಕ್ಟಾಗಿ ಎಕ್ಸೆಲ್ ಸೈಜ್ ಐತಿ ಅಂತಾನೆ ಹೇಳ್ಬೋದು. ಇಲಾಸ್ಟಿಕ್ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗೈತಿ. ಇದೊಂದು ಕಲರ್ ಐತಿ. ನೆಕ್ಸ್ಟ್ ಇದು ಐತಿ ನೋಡ್ಬೋದು. ಇದೊಂದು ಪಿಂಕ್ ಐತಿ. ನೆಕ್ಸ್ಟ್ ನೋಡ್ರಿ, ಇದು ಕೂಡ ನಿಮ್ಗೆ ಬ್ಲೂ ಕಲರ್ ಐತಿ. ಇದು ನಿಮ್ಗೆ ಎಕ್ಸೆಲ್ ಸೈಜ್ನಾಗ ಕರೆಕ್ಟ್ ಐತಿ ನೋಡ್ಬೋದು. ಯಾರಿಗೆ ಬೇಕು ಬೇಗ ಬುಕಿಂಗ್ ಮಾಡ್ಕೊಡ್ರಿ. ಸ್ಕ್ರೀನ್ ಶಾಟ್ ತೆಗೆದು ಕಳ್ಸೋದನ್ನ ಮರಿಬೇಡ್ರಿ. ನಿಮಿಷ ಎಷ್ಟಾತ್ ನೋಡು, 22. ನೋಡ್ರಿ, ಮಗ ಅಣ್ಣನ ಮಗ ದಾವಣಗೆರೆಗೆ ಹೊಂಟರು. ದಾವಣಗೆರೆಗೆ ಬಂದಿದ್ರು ಇಲ್ಲಿಗೆ. ಮೇ ಮಠ ಬರಂಗಿಲ್ಲ. ದೀಪನ ಎಕ್ಸಾಮ್ ಅಂತ ಬಂದಿದ್ರು. ಮತ್ತು ಗಾಡಿ ತೊಗೊಳೋದಿತ್ತು. ದೀಪನ ಎಕ್ಸಾಮ್ ಮುಗೀತು, ಮರುದಿವಸ ಹೋಗೋಣ ನಾನು. ಅವ್ರ ಅಪ್ಪಾಜಿ ಹೊಂಟಾರು. ನಾಳೆ ಡ್ಯೂಟಿಗೆ ಹಜಾರ ಆಗಬೇಕು. ಮತ್ತು ಮಗ ದಾವಣಗೆರೆಗೆ ಬಿಟ್ಟು ಮಾಡ್ತಾನೆ. ಅಣ್ಣನ ಮಗ ಶಿವಮೊಗ್ಗದಾಗ ಡಿಗ್ರಿ ಫೈನಲ್ ಇಯರ್ ಓದ್ತಾನೆ.